ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಊಟಿಯಲ್ಲಿ ಮಾರಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡಿದರು. ಅದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಫ್ ವಿಡಿಯೋ ಮಾತ್ರ ಹಾಕಿದ್ದೆ. ಅದು ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಸೊ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ಡ್ಯಾನ್ಸಿಂಗ್ ಆದಮೇಲೆ ಲಾಸ್ಟಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಸೊ ಹೆಣ್ಮಕ್ಳೆಲ್ಲ ಏನು ಆ ಶಾಲ್ನ ಹಾಕ್ಕೊಂಡು ಬಂದಿರ್ತಾರಲ್ವ, ಸೊ ಅದನ್ನು ದೇವಸ್ಥಾನದ ಸುತ್ತಲೂ ಈ ರೀತಿಯಾಗಿ ಹಾಸಿಗೆ ಥರ ಹಾಸ್ತಾರೆ. ಹಾಸ್ಬಿಟ್ಟು ಮನೆಯಿಂದನೇ ಅವರು ಕಲ್ಲುಪ್ಪನ್ನ ತೊಗೊಂಡು ಬರಬೇಕು. ಒಂದೊಂದು ಪ್ಯಾಕೆಟ್ ಆಗಿರ್ಬೋದು ಅಥವಾ ಒಂದು ಅರ್ಧ ಪ್ಯಾಕೆಟ್ ಆಗಿರ್ಬೋದು, ಎಷ್ಟಾಗುತ್ತೆ ಅಷ್ಟು ಆ ಉಪ್ಪನ್ನು ತೊಗೊಂಡು ಬಂದು ಈ ದೇವ್ರನ್ನ ಏನು ಮೆರವಣಿಗೆ ಮಾಡ್ತಾರೆ, ದೇವಸ್ಥಾನದ ಸುತ್ತಲೂ 3 ಟೈಮು ಸುತ್ತಿ ಹಾಕ್ತಾರೆ. ಅಂದರೆ 3 ಟೈಮು ರೌಂಡ್ ಹಾಕ್ತಾರೆ ದೇವಸ್ಥಾನಕ್ಕೆ. ಆ ದೇವ್ರನ್ನ ತಗೊಂಡು ಆ ದೇವ್ರನ್ನ ಹಿಡ್ಕೊಂಡಿದ್ದಾರಲ್ವ, ನೀವು ನೋಡ್ತಾ ಇರ್ಬೋದು, ಆ ದೇವ್ರನ್ನ ಹಿಡ್ಕೊಂಡು 3 ಸಲ ರೌಂಡ್ನ ಮಾಡ್ತಾರೆ. ಸೊ ರೌಂಡ್ ಮಾಡುವಾಗ ಆ ಏನು ಶಾಲ್ನ ಹಾಸಿರ್ತಾರಲ್ವ, ಪ್ರತಿಯೊಂದು ಲೇಡೀಸ್ ಏನು ಆ ಶಾಲ್ನ ಹಾಕ್ಕೊಂಡಿದ್ದಾರೆ, ಆ ಶಾಲ್ನ ಬಂದು ಹಾಸ್ತಾರೆ, ದೇವಸ್ಥಾನದ ಸುತ್ತಲೂ ಹಾಸ್ತಾರೆ. ಅದ್ರ ಮೇಲೇ ಇವರೆಲ್ಲರೂ ನಡ್ಕೊಂಡು ಹೋಗ್ತಾರೆ. ಗಂಡು ಮಕ್ಳು ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಹಾಗೆ ಆ ದೇವ್ರನ್ನ ಹಿಡ್ಕೊಂಡಿರ್ತಾರಲ್ವ, ಅವರು ಕೂಡ ಆ ದೇವ್ರ ಮೇಲೆ ಮೆರವಣಿಗೆಯಾಗಿ ಎತ್ಕೊಂಡು ಹೋಗುವಾಗ ಪ್ರತಿಯೊಬ್ಬರು ಕೂಡ ಕಲ್ಲುಪ್ಪಿಂದ ಈ ರೀತಿಯಾಗಿ ಸನ್ಮಾನ ಆಗಿರ್ಬೋದು, ಏನು ಅಂತೀರಾ, ಸೊ ಅದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಈ ರೀತಿಯಾಗಿ 3 ರೌಂಡ್ಸು ಹಾಕ್ತಾರಲ್ವ, ಮತ್ತು ಅವರು ಮುಂದೆ ಹೋಗ್ತಾ ಹೋಗ್ತಾ ಆ ಶಾಲ್ನ ಮತ್ತೆ ಅವರು ತೆಗಿತಾರೆ. ಅಂದರೆ ಅದ್ರ ಮೇಲೆ ನಡ್ಕೊಂಡು ಹೋಗಾದ್ಮೇಲೆ ಹಿಂದೆ ಇರೋ ಶಾಲ್ಸ್ನೆಲ್ಲ ಎತ್ಕೊಂಡು ಬರ್ತಾರೆ. ನೋಡಿ, ಇವಾಗ ಎತ್ತಾಗಿದೆ. ಎತ್ಕೊಂಡು ಮತ್ತೆ ಆ ದೇವ್ರ ಸುತ್ತಮುತ್ತ ದೇವಸ್ಥಾನ ಸುತ್ತಲೂ ಮತ್ತೆ ಎತ್ಕೊಂಡು ಬರ್ತಾರೆ. ಅದರಲ್ಲಿ 3 ಸುತ್ತು ಸುತ್ತಿ ಕಲ್ಲುಪ್ಪಿಂದ ಅವರು ಈ ರೀತಿಯಾಗಿ ವೆಲ್ಕಮ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಓಕೆನಾ? ಕಲ್ಲುಪ್ಪೆಲ್ಲ ಹಾಕ್ತಾ ಇರ್ತಾರಲ್ವ, ನಾವು ತಲೆ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಶಾಲ್ನ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಸುತ್ತುವಾಗ ಮತ್ತೆ ಆ ಶಾಲ್ಸ್ನ ಮತ್ತೆ ಅವರು ಈ ರೀತಿಯಾಗಿ ಹಾಸ್ಕೊಂಡು ಬರ್ತಾರೆ. ಲೇಡೀಸ್ ಅವರೆಲ್ಲರೂ ಕೂಡ ಆ ಕಲ್ಲುಪ್ಪ ಏನಿದೆ ಅದನ್ನು ಮೆರವಣಿಗೆಗೆ ಆ ದೇವ್ರಿಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ನೀವು ನೋಡಿ, ವಿಡಿಯೋನ ಪ್ಲೇ ಮಾಡ್ತೀನಿ. ಸೊ ಇಲ್ಲಿ ಲೇಡೀಸ್ ಕೂಡ ಡ್ಯಾನ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಏಜ್ಡವರು ಆಗಿರ್ಬೋದು, ಯಾವುದೇ ಒಂದು ಏಜು, ಚಿಕ್ಕ ಮಕ್ಕಳಿಂದ ದೊಡ್ಡ ಏಜ್ವರೆಗೂ ಸೊ ಇವ್ರುಗಳು ಡ್ಯಾನ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು. ನನ್ನ ಮಗ ನೋಡಿ ಅಲ್ಲಿ ಡ್ಯಾನ್ಸ್ ಆಡ್ತಿದ್ದಾನೆ. ಸೊ ಅವ್ನ ಪಾಡಿಗೆ ಅವ್ನು ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ತಿದ್ದಾನೆ. ಅವನಿಗೂ ಕೂಡ ಆ ಮ್ಯೂಸಿಕ್ ಕೇಳಿದ್ರೆ ಸಾಕು, ಅವನ ಬಾಡಿ ಡ್ಯಾನ್ಸ್ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೇಳೋದಕ್ಕೆ ಒಂಥರ ಚೆಂದ. ಇವ್ರದ್ದು ಲ್ಯಾಂಗ್ವೇಜ್ ಬಂದು ಬಡಗಾಸು. ಸೊ ಬಡಗು ಲ್ಯಾಂಗ್ವೇಜ್ ಅಂತಾನೆ ಇವರು ಬಡಗ ಸಾಂಗು ಮತ್ತು ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಜಸ್ಟ್ ರಿಲೇಟೆಡ್ ಕನ್ನಡ ತಮಿಳ್ ಮಿಕ್ಸ್ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ಕೂಡ ಅವರ ಭಾಷೆನ ಕಲ್ತಿದ್ದೀನಿ. ನನಗೂ ತುಂಬಾ ಖುಷಿ ಇದೆ ಅವರ ಬಡಗು ಲ್ಯಾಂಗ್ವೇಜ್ ಕಲ್ತಿರೋದಕ್ಕೆ. ಸೊ ಎಲ್ಲರೂ ಕೂಡ ತುಂಬಾ ಹೊಗಳ್ತಾರೆ ನಾನು, ಅಷ್ಟು ಬೇಗ ನೀನು ಬಡಗು ಲ್ಯಾಂಗ್ವೇಜ್ ಕಲ್ತಿದ್ಯಾ, ಬಟ್ ನಾವು ಇನ್ನೂ ಕನ್ನಡ ಕಲ್ತಿಲ್ಲ ಅಂತ ಹೇಳ್ಬಿಟ್ಟು. ನಾನು ಇವ್ರ ಜೊತೆ ಎಲ್ಲ ಊಟಿಗೆ ಬಂದಾಗ ಬಡಗು ಲ್ಯಾಂಗ್ವೇಜಲ್ಲೇ ನಾನು ಕೂಡ ಮಾತಾಡ್ತೀನಿ.
ತೋರಿಸ್ತೀನಿ. ಇವರ ಒಂದು ಹಬ್ಬಗಳೇ ನೋಡೋಕ್ಕೆ ಡಿಫ್ರೆಂಟಾಗಿರುತ್ತೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ಅಂತಲೇ ಹೇಳ್ಬೋದು. ಆ ಒಂದು ಸೀನರಿ, ಆ ಒಂದು ಸುತ್ತಮುತ್ತ ಇರುವ ಗ್ರೀನರಿ ಜೊತೆಗೆ ಇವರೊಂದು ಹಬ್ಬ ಮಾಡ್ತಾರಲ್ವ, ಅದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಹಬ್ಬ ಎಲ್ಲ ಮುಗೀತು. ಈಗ ನಾವು ಮನೆ ಕಡೆ ಹೊರಟಿದ್ದೀವಿ. ಸುಂಡಲ್ ಮಾಡಿದ್ರು ಅದನ್ನು ತೊಗೊಂಡು ಎಲ್ಲರೂ ಕೂಡ ಮನೆಗೆ ಬರ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದು ತುಂಬ ಮೇಲೆ ಬೆಟ್ಟದ ಮೇಲೆ ಇರೋ ಥರನೇ ನಮಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಮೇಲೆ ಇತ್ತಲ್ವ, ಸೊ ಹಾಗೆ ನಡ್ಕೊಂಡು ಮನೆ ಕಡೆಗೆ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಬೆಳಗ್ಗೆ ಒಂದು 10 o'clock ಸ್ಟಾರ್ಟ್ ಆಗಿರೋ ಈ ಹಬ್ಬ 3:30, 4 o'clock ಆಗಿತ್ತು. ಇದು ಒಂದು ಮುಗಿಯೋಷ್ಟರಲ್ಲಿ, ನಾವು ಮನೆಗೆ ಬರೋಷ್ಟರಲ್ಲಿ ನನ್ನ ಸಿಸ್ಟರು, ಅಂದರೆ ನನ್ನ ಕಸಿನ್ ಸಿಸ್ಟರು, ಅವಳು ಚಿಕನ್ಗೆ ಎಲ್ಲ ರೆಡಿ ಮಾಡಿ, ಅದಾದ್ಮೇಲೆ ಬಂದಿದ ತಕ್ಷಣ ಎಲ್ಲರೂ ಲೈಮ್ ಜ್ಯೂಸ್ ಕುಡಿದು ಬಿರಿಯಾನಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಚಿಕನ್ ಗ್ರೇವಿನ ಮಾಡ್ತಾಯಿದ್ರು. ಈ ಒಂದು ಹಬ್ಬಕ್ಕೆ ಮಾತ್ರ ಊಟಿಯಲ್ಲಿ ಈ ಒಂದು ಹಬ್ಬ ಮಾರಿ ಹಬ್ಬಕ್ಕೆ ಮಾತ್ರ ಇವರು ನಾನ್ ವೆಜ್ ಮಾಡೋದು. ಇನ್ಯಾವ ಹಬ್ಬಕ್ಕೂ ಕೂಡ ಅವರು ನಾನ್ ವೆಜ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನಮ್ಮ ಮನೆಯವರೇ ಗ್ರೇವಿನ ಮಾಡ್ತಾಯಿದ್ದಾರೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಾವು ದೇವಸ್ಥಾನ ಹೋಗಿ ಹಬ್ಬ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆಯಲ್ಲಿ ಆಲ್ರೆಡಿ ಲಂಚ್ನ ರೆಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಈ ಕಡೆ ನನ್ನ ತಮ್ಮ ನನ್ನ ಮಗನ ಜೊತೆ ಇಬ್ಬರು ಫೋನಲ್ಲಿ ವಿಡಿಯೋ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಸೊ ಅದಾದಮೇಲೆ ನೈಟ್ ಆಯಿತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ನಮ್ಮ ಸಿಸ್ಟ್ರ್ ಮನೇಲಿ, ಅಂದರೆ ನಮ್ಮ ಆಂಟಿ ಮನೇಲಿ ಮಾತ್ರ ಲೇಟಾಗಿ ಎಲ್ಲರೂ ನಿದ್ದೆ ಮಾಡೋದು ಅಂತಲೇ ಹೇಳ್ಬೋದು. ಎಲ್ಲರೂ ಇರುವಾಗ ಆಲ್ಮೋಸ್ಟ್ ಲೇಟಾಗಿ 10-11 o'clock ಆಗುತ್ತೆ ನಾವು ಊಟ ಮಾಡಿ ಮಲಗೋಷ್ಟರಲ್ಲಿ ಊಟಿಲಿ. ಸೊ ನಮ್ಮ ಅಂಕಲ್ ಕೂಡ ನಮ್ಮ ಮನೆಯವರು ಹೇಗೆ ಮಾಡಿದ್ದಾರೆ ಅಂತ ಟೇಸ್ಟ್ ನೋಡ್ತಾಯಿದ್ರು. ಸೊ ಇವ್ರಿಗೆ ಊಟಿಯಲ್ಲಿ ತಣ್ಣಗೆ ಯಾವಾಗಲೂ ಕೂಲಲ್ಲಿ ಇರೋದ್ರಿಂದ ಇವರಿಗೆ ಸಮ್ಮರ್ ಇವ್ರಿಗೆ ಬರಲ್ಲ. ಇವ್ರಿಗೆ ತಣ್ಣಗಿದ್ರೇ ಇಷ್ಟ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿಲಿದ್ರೂ ಕೂಡ ಇವರು ಜ್ಯೂಸ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ಸ್ ಆಗಿರ್ಬೋದು ಈ ರೀತಿ ಇವರು ತೊಗೊಳ್ತಾರೆ. ಇವಳು ಅದಾದಮೇಲೆ ಲಾಸ್ಟ್ ಎಲ್ಲರೂ ಊಟ ಮಾಡಿ ಕುತ್ಕೊಂಡಿರುವಾಗ ಇವಳೇ ಒಂದು ಚಿಕ್ಕ ಪಾಪು ಇನ್ನೊಂದು ಪಾಪುನ ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಮಲಗಿಸ್ತಾ ಇದ್ದಾಳೆ ನೀವು ಕೇಳಿಸ್ಕೊಂಡು ಬನ್ನಿ. పాప ఒరగా పాటు పాడు రోను పాటు పడుసు ನಾಯಿಗೆ ನೀ ಪಾಪಗ ಗೊಲ್ಲ ಬಂದ ಕೋನು ಬಿಲೆ ಇವಾಗ ತಾನೇ ದೇವಸ್ಥಾನದಿಂದ ವಾಪಸ್ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿ ಊಟಿಯಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಸೊ ಬೆಳಗ್ಗೆಯಿಂದ ಈಗ ಟೈಮ್ ಬಂದು 4 o'clock ಆಗಿದೆ. ಇವಾಗ ಎಲ್ಲರೂ ನಾನ್ ವೆಜ್ ಮಾಡಿಕೊಂಡು ಊಟ ಮಾಡ್ತಾರೆ. ಈ ಹಬ್ಬಕ್ಕೆ ಮಾತ್ರ ಅವರು ನಾನ್ ವೆಜ್ನ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ಊಟಿ ವ್ಲಾಗ್ ಅಂತಲೇ ಹೇಳ್ಬೋದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.